ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇಡೀ ರಾಜ್ಯದಲ್ಲಿ ನೀವೆಲ್ಲ ಒಂದು ರಾಜಕೀಯದ ಪಕ್ಷಗಳ ವಿಶ್ಲೇಷಣೆಗಳು ನೋಡ್ತಾನೆ ಇದ್ದೀರಾ ಮಾಧ್ಯಮಗಳಲ್ಲಿ. ಒಂದು ಕಡೆ ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ಗಳು ತೆಗೆದ್ರೆ ಯಾವ ರೀತಿ ವಿಶ್ಲೇಷಣೆಗಳು, ರಾಜಕೀಯದ ನಾಯಕರುಗಳು ಯಾವ್ಯಾವ ರೀತಿ ಹೋರಾಟಗಳು ಮಾಡ್ತಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಮೂರು ಪಕ್ಷಗಳಿವೆ. ಒಂದು ರಾಷ್ಟ್ರೀಯ ಪಕ್ಷ, ಇನ್ನೊಂದು ಪ್ರಾದೇಶಿಕ ಪಕ್ಷ, ಇನ್ನೊಂದು ಹಲವು ಸಣ್ಣ ಪುಟ್ಟ ಪಕ್ಷಗಳಿವೆ. ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಆಗುಹೋಗುಗಳ ಬಗ್ಗೆ ವಿರೋಧ ಪಕ್ಷಗಳು ಯಾವ್ಯಾವ ರೀತಿ ಟೀಕೆಗಳು ಮಾಡಬೇಕು ಆ ರೀತಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಕಾಂಗ್ರೆಸ್ ವಿರುದ್ಧ ವಿರೋಧಗಳನ್ನ ಮಾಡ್ತಿದೆ. ಮತ್ತು ಹಾಗೆಯೇ ಇವತ್ತಿನ ಒಂದು ಸಂದರ್ಭದಲ್ಲಿ ಏನು ಸರ್ಕಾರದ ವಿರುದ್ಧ ಏನು ಕ್ರಮ ಕೈಗೊಳ್ಳಬೇಕು ಅದ್ರ ವಿರುದ್ಧಗಳು ಸಹ ಹೋರಾಟಗಳು ನಡೆಸಿದೆ. ಎಲ್ಲವೂ ಸಹ ಜಾಹೀರಾತಾಗಿದೆ. ಎಲ್ಲೋ ಒಂದು ಕಡೆ ಸೋಲು ಗೆಲುವು ರಾಜಕಾರಣದಲ್ಲಿ ಒಂದು ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮಿಕ್ಕಿದವರ ಸೋಲು ಇಡೀ ಮಾಧ್ಯಮದಲ್ಲಿ ಒಂದು ಟ್ರೋಲ್ ಮಾಡೋದು, ಇವತ್ತು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ಗಳಲ್ಲಿ ನಿಖಿಲ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು, ಎಲ್ಲೋ ಒಂದು ಕಡೆ ಒಬ್ಬ ಮಾಜಿ ಪ್ರಧಾನಮಂತ್ರಿಯ ಮೊಮ್ಮಗ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಮಗ ಎಲ್ಲೋ ಒಂದು ಕಡೆ ನಿಖಿಲ್ ಅವರ ಬಗ್ಗೆ ಕೇವಲವಾಗಿ ಮಾತಾಡ್ತಿದ್ದಾರೆ. ಎಲ್ಲೋ ಮುಂದಿನ ದಿನಗಳಲ್ಲಿ, ಮುಂದಿನ ಫ್ಯೂಚರಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ನಾಯಕ ಆಗುವಂಥ ಲಕ್ಷಣಗಳು ಎಲ್ಲವೂ ಸಹ ನಿಖಿಲ್ಗೆ ಇದೆ. ಎಲ್ಲೋ ಒಂದು ಕಡೆ ಇವತ್ತಿನ ರಾಜಕೀಯದ ಒಂದು ವ್ಯವಸ್ಥೆಯಲ್ಲಿ ಹೋರಾಟ ಮಾಡಬೇಕು, ನಾನು ಸಹ ಇವತ್ತು ನೆಲ ಜಲ ಸಂಸ್ಕೃತಿಗಾಗಿ ಹೋರಾಟ ಮಾಡಬೇಕು ಅಂತೇಳಿ ನಿಖಿಲ್ ಅವರು ಹಗಲಿರುಳು ಸಹ ಇವತ್ತು ಕಂಠ ಕಟ್ಟಿ ನಿಂತಿದ್ದಾರೆ. ಮಂಡ್ಯದ ಎಂ ಪಿ ಸೋಲು ಮತ್ತು ರಾಮನಗರದ ಎಮ್ ಎಲ್ ಎ ಸೋಲು ಮತ್ತು ಚನ್ನಪಟ್ಟಣದ ಉಪಚುನಾವಣೆಯ ಎಮ್ ಎಲ್ ಎ ಸೋಲು ಎಲ್ಲವೂ ಸಹ ಸೋಲುಗಳನ್ನು, 3 ಹ್ಯಾಟ್ರಿಕ್ ಸೋಲುಗಳು ನೋಡಿರುವಂಥ ನಿಖಿಲ್ ಅವರಿಗೆ ಎಲ್ಲೋ ಒಂದು ಕಡೆ ರಾಜಕೀಯದಲ್ಲಿ ಬೆಳೀಲೇಬೇಕೆಂಬ ಹುಮ್ಮಸ್ಸಿದೆ. ಚಿತ್ರರಂಗದ ನಟನಾಗಿಯೂ ಸಹ ಸಾಮರ್ಥ್ಯವನ್ನು ಗುರುತಿಸಿಕೊಂಡಿದ್ದರೂ ಸಹ ಎಲ್ಲೋ ಒಂದು ಕಡೆ ಚಿತ್ರರಂಗದಲ್ಲಿ ಬೆಳೀಲೇಬೇಕು, ಚಿತ್ರರಂಗದಲ್ಲಿ ಛಾಪನ ಮೂಡಿಸಲೇಬೇಕು ಅಂತೇಳಿ ಹೊರಟು ಎಲ್ಲೋ ಒಂದು ಕಡೆ ತಂದೆಯ ಆದಿನ ಮತ್ತೆ ರಾಜಕಾರಣದಲ್ಲಿ ಬೆಳೆಸ್ಕೊಂಡು ಹೋಗಬೇಕು, ತಾತ ಅವರ ಹೆಸರು ಉಳಿಸ್ಕೊಂಡು ಹೋಗಬೇಕು ಅಂತೇಳಿ ಇವತ್ತು ಏನು ರಾಜಕೀಯಕ್ಕೆ 24/7 ಹೋರಾಟಗಳನ್ನ ನಿಖಿಲ್ ಅವರು ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಮಾಜಿ ಪ್ರಧಾನಮಂತ್ರಿ ಆದ ವಾಜಪೇಯಿಯವರು ಸಹ ಬಿ ಜೆ ಪಿಯ ಚುನಾವಣೆಯಲ್ಲಿ ಸೋತಿದ್ದಾರೆ, ಇಂದಿರಾ ಗಾಂಧಿಯವರು ಸೋತಿದ್ದಾರೆ, ನೆಹರು ಅವರು ಸೋತಿದ್ದಾರೆ ಕಾಂಗ್ರೆಸ್ಸಲ್ಲಿ, ಮತ್ತು ಮಾಜಿ ಪ್ರಧಾನಮಂತ್ರಿ ಆದ ದೇವೇಗೌಡರು ಸಹ ಹೋಗ್ತಿದ್ದಾರೆ. ಮತ್ತು ಹಾಗೆಯೇ ಕುಮಾರಣ್ಣನವರು ಸಹ ಸೋಲನ್ನು ಅನುಭವಿಸಿದ್ದಾರೆ. ಎಲ್ಲೋ ಒಂದು ಕಡೆ ರಾಜಕೀಯದಲ್ಲಿ ಏಳು ಬೀಳುಗಳಲ್ಲಿ ಎಲ್ಲವೂ ಸೋಲು ಗೆಲುವು ಎಲ್ಲೋ ಒಂದು ಕಡೆ ಒಂದು ಲೆಕ್ಕಕ್ಕಿಲ್ಲ. ಜನಪ್ರತಿನಿಧಿಗಳು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಜನಗಳು ಅವ್ರವ್ರಿಗೆ ಇಷ್ಟ ಆಗುವಂಥ ಸಂದರ್ಭದಲ್ಲಿ ಆಯ್ಕೆಗಳನ್ನ ಮಾಡ್ತಾರೆ. ಕೆಲವರು ಹಣಕ್ಕೆ, ಎಂಡಕ್ಕೆ ಮತ್ತು ಐಶ್ವರ್ಯೋಪಿ ವಸ್ತುಗಳಿಗೆ ತಮ್ಮನ್ನು ಮಾರಾಟ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಚುನಾವಣೆಯನ್ನು ದಾರಿನ ತಪ್ಪಿಸುವಂಥ ಕಾರ್ಯಕ್ರಮಗಳು ಸಹ ಜನಪ್ರತಿನಿಧಿಗಳು ಆಯ್ಕೆ ಆಗುವಂಥವರು ಮಾಡ್ತಾರೆ. ಆ ಒಂದು ಎಡವಿನಲ್ಲಿ ನಮ್ಮ ನಿಖಿಲ್ ಅವರ ಸೋಲುಂಟಾಗಿದೆ. ಮಂಡ್ಯದ ಚುನಾವಣೆಯಲ್ಲೂ ಸಹ ಎಲ್ಲೋ ಒಂದು ಕಡೆ ಸೋಲು, ಮತ್ತು ರಾಮನಗರದ ಉಪಚುನಾವಣೆಯಲ್ಲೂ ಎಲ್ಲೋ ಒಂದು ಕಡೆ ಸೋಲು, ಎಲ್ಲೋ ಒಂದು ಕಡೆ ಚನ್ನಪಟ್ಟಣದ ಉಪಚುನಾವಣೆ ಸೋಲು. ಈ ಸೋಲು ಏನು ಯಾರಿಗೂ ಒಂದು ಕ್ರೀಡಾ ಮನೋಭಾವನೆಯಿಂದ ಅದು ತೊಗೊಂಡ್ರೂ ಸಹ ಕ್ರೀಡೆಗಳಲ್ಲೂ ಸಹ ಸೋಲಾಗುತ್ತೆ. ಮತ್ತು ಯಾವುದೇ ಒಂದು ರಂಗದಲ್ಲೂ ಇದ್ದರೂ ಸಹ ಇವತ್ತು ಸೋಲು ಗೆಲುವು ಇದ್ದಿದ್ದೇನೆ. ಅದನ್ನು ಸ್ಪೋರ್ಟಿವಾಗಿ ತೊಗೊಂಡು ಮುಂದಿನ ಹೆಜ್ಜೆ ಇಟ್ಕೊಂಡು ಹೋಗಬೇಕು. ಆ ಹೆಜ್ಜೆನ ನಿಖಿಲ್ ಅವರು ಇಡ್ತಿದ್ದಾರೆ. ಮುಂದೊಂದು ದಿನ ರಾಜ್ಯದ ಮುಖ್ಯಮಂತ್ರಿ ಆದರೂ ಸಹ ಆಶ್ಚರ್ಯ ಇಲ್ಲ. ದೇವೇಗೌಡರ ಆದಿ ಮತ್ತು ಕುಮಾರಣ್ಣರ ಆದಿನ ನಿಖಿಲ್ ಅವರು ಬೆಳೆಸ್ಕೊಂಡು ಹೋಗ್ತಿದ್ದಾರೆ. ಅವರ ಒಂದು ಕಾರ್ಯಕ್ರಮಗಳು, ಅವರ ಒಂದು ಯುವ ಜನತೆ ಮೇಲಿರುವಂಥ ಒಂದು ಮನಸ್ಥಿತಿ ಮತ್ತು ಅವರಿಗೆ ಇರುವಂಥ ಮುಂದಿನ ವ್ಯವಸ್ಥೆ, ಬಡತನ, ಅಸ್ಪೃಶ್ಯತೆ ಮತ್ತು ವಿದ್ಯಾಭ್ಯಾಸ, ಆರೋಗ್ಯ ಮತ್ತು ನೀರಾವರಿ ಬಗ್ಗೆ ತುಂಬ ದೊಡ್ಡ ಆಲೋಚನೆಗಳು ಕನಸಿಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಿದ್ದಾರೆ. ಅವರ ರಾಜಕೀಯಕ್ಕೆ ಶುಭವಾಗಲಿ ಅಂತ ಹಾರೈಸಿ ನಾನು ಒಂದು ಲೈವ್ ಮುಗಿಸ್ತಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಖಿಲ್ ಅವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.